4 ಸೇರು ಈಗ ರೀ ಈಗ ಎಷ್ಟು 2 ಸೇರು ಹಾಕ್ತೀರಿ 3.5 kg ಎಷ್ಟು ಹಾಕ್ಬೇಕಂತಿರ್ತೈತೆ ರೀ ಹಾಂ ರೀ ಎಷ್ಟು ಐತ್ರಿ ಯಾವಾಗ ಬಿಸ್ತಾರ ಅದನ್ನ ಹಾಂ ಗಿರ್ನಿ ಯಾರ್ದು ಇದು ರೂಮ್ ನರ್ಸ್ ಮಿಸ್ ಯಾವ ರೂಮ್ನಾಗ ಇರ್ತತೆ ಗಿರ್ನಿ ಕಾಣಿಸ್ತೈತೆ ಅದು ತೆಗೆದ್ರೆ ಯಾವಾಗ ಹಾಕ್ತಾರಲ್ಲಿ ಇದೇನಾರ ಎಷ್ಟಕ್ಕೆ 11:12 ಇವತ್ತು ಪಾಲಕರ ಸಭೆ ನಡೆಯೋದು ನೀವು ಹೇಳ್ದಂಗೆ ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಪಾಲಕರ SLC ಪಾಲಕರ ಸಭೆ ನಡೆಯುತ್ತೆ. ಪಾಲಕರ ಸಭೆಯಲ್ಲಿ ಕೆಲವೊಂದಿಷ್ಟು ಊಟ ಮತ್ತು ಉಪಹಾರ ಕುಂದುಕೊರತೆಗಳ ಬಗ್ಗೆ ಚರ್ಚೆನೂ ಮಾಡಲಾಯಿತು. ಅವತ್ತು ವಾರ್ಡನ್ನು ಕೂಡ ಇದ್ರಿ ಇವತ್ತು. ಅದಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದೆ ಈ ರೀತಿ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಪಾಲಕರಿಗೆ ತಿಳಿಸಿದಾಗ ನಾವು ಒಂದು ವಾರದಲ್ಲಿ ಬಂದು ಅದು ಏನೇ ಸಮಸ್ಯೆ ಇದ್ದರೂ ಕೂಡ ಪುನಃ ಹೊಳ್ಳಿ ಅದೇ ರೀತಿ ಆಗಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆನೂ ಕೊಟ್ಟರು. ಆ ವಿಚಾರದಲ್ಲಿ ನಾವು ಆ ರೀತಿ ಆಗಲಿಕ್ಕೆ ಅವಕಾಶನೇ ಕೊಡೋಂಗಿಲ್ಲ ಅನ್ನುವಂಥ ಭರವಸೆ ನಾವು ಕೊಟ್ಟಿದ್ದೀವಿ ಸರ್. ಅದು ಏನಿಲ್ಲ ರೀ, ಗಿರಣಿ ಇದ್ದಿದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಾನು ಈಗ ಒಂದು ತಿಂಗಳಾಯಿತು ಬಂದು. ಹಾಗೇನಾದರೂ ಇದ್ರೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ಅದರಲ್ಲಿ ಆ ವಿಷಯ ಮಾತ್ರ ನನಗೆ ಯಾವುದೇ ಗಮನಕ್ಕೆ ಇಲ್ಲ. ಗಿರಣಿ ವಿಷಯ ನನಗೆ ಅದು ಗಿರಣಿ ತಮ್ಮ ಕ್ವಾರ್ಟರ್ಸ್ನಾಗ ತಂದು ಇಟ್ಕೊಂಡ್ರ ಬಗ್ಗೆ ಗೊತ್ತಿಲ್ಲ ರೀ. ಮತ್ತು ಈಗ ನಾನು ಒಂದು ತಿಂಗಳಾಗಿದ್ದರಿಂದ ಅದು ನನ್ನ ಗಮನಕ್ಕೆ ಬಂದಿಲ್ಲ. ನೀವು ಹೇಳಿದ ಮೇಲೆ ಈ ಗಿರಣಿ ಮತ್ತು ಹಂಗೆ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ವಾರ್ಡನ್ನವ್ರನ್ನ ಮತ್ತು ನಾನು ಸೂಕ್ಷ್ಮವಾಗಿ ಅವರ ಕ್ವಾರ್ಟರ್ಸ್ ವೀಕ್ಷಣೆ ಮಾಡಿಕೊಂಡು ಹಾಗೇನಾದರೂ ಈ ರೀತಿ ಆಗಿತ್ತು ಅಂತಂದ್ರೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಅದನ್ನು ತೆಗೆದು ಅವ್ರಿಗೆ ವಾಪಸ್ ಕಳಿಸುವಂಥ ಕೆಲಸನ ಮಾಡ್ತೀನಿ. ಒಬ್ಬರು ಟೀಚರು ಅವರ ರಿಲೇಷನ್ ಒಂದು ಮಗುನ ಮಾತ್ರ ಇಲ್ಲರಿ ಊಟ ಸರಿ ಇಲ್ಲ, ಹೊಟ್ಟೆ ತುಂಬ ಊಟ ಕೊಡೋಂಗಿಲ್ಲ, ನಾವು ವಾರ್ಡನ್ನಾಗ ಎಷ್ಟು ಸಾರಿ ಫೋನ್ ಹಚ್ಚಿದ್ರು ರೆಸ್ಪಾನ್ಸ್ ಮಾಡೋಂಗಿಲ್ಲ ಈ ರೀತಿ ಹೇಳಿದರು. ಇಲ್ಲರಿ ನಾವು ಹಚ್ತಾರಲ್ಲ, ನಾವು ಬಂದು ನಾನು ಈಗ ಒಂದು ತಿಂಗಳಾಯಿತು ಅಂತ ಏನು ಸಮಸ್ಯೆ ಇದ್ದರೂ ನಾನೆಲ್ಲ ನೋಡ್ಕೊತೀನಿ, ಆ ರೀತಿ ಆಗ್ಲಾರಂಗೆ ನೋಡ್ಕೊತೀನಿ, ಹುಡುಗ ಜಾಣ ಅದನ್ನು ಇಲ್ಲೇ ಇರಲಿ ಅನ್ನೋಂಥ ಮಾತನ್ನು ಹೇಳಿದರು ಕೂಡ ಇಲ್ಲರಿ ನಾನು ಟೀಚರ್ ಇದ್ದೀನಿ, ನಮ್ಮ ಶಾಲೆ ಒಳಗೆ ನಾನು ಆ ಮಗುನ ಅಡ್ಮಿಷನ್ ಮಾಡ್ಕೊತೀನಿ.